ಹೌದು, ಆದರೆ 10ನೇ ತರಗತಿಯಲ್ಲಿ ಕನ್ನಡ ವಿಷಯ ಪಾಸ್ ಆಗಬೇಕಾದರೆ ಡಿವಿಜಿ ಅವರ ಅಂಶ ಬಹಳಷ್ಟು ಮುಖ್ಯವಾಗಿದೆ. ಕಾಡಿನಲ್ಲಿ ಸೊಪ್ಪು ಸಿಗುತ್ತೆ. ಇವತ್ತಿನ ಪಂದ್ಯಾಟದಲ್ಲಿ ಚೆನ್ನಾಗಿ ಆಡಿದ್ರೆ ಮಾತ್ರ SBM ಟ್ರೋಫಿ ಸಿಗುತ್ತೆ. ಕಾದು ನೋಡಬೇಕಾಗಿದೆ. ಈ ವರ್ಷದ ಮೀರನೆ ಮೆರುಗುತ್ತಿರುವಂತಹ ಚಿನ್ನದ ಲೇಪನ ಉಳ್ಳಂತಹ ಬಂಗಾರದ ಕಿರೀಟಕ್ಕೆ ಚುಂಬನ ನೀಡುವವರು ಯಾರು? ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ದಾಳಿಯಲ್ಲಿ SBM ತಂಡದ ಪರವಾಗಿ ಪ್ರವೀಣ್ ಅನ್ನ ಪರಿಚಯಿಸಿಕೊಳ್ತಾ ಇದ್ದಾವ. 7 ಜನ ಬಲಿಷ್ಠ ಡಿಫೆಂಡರ್ಗಳ ನಡುವೆ ಈತನ ಬಂಧನವಾಗುತ್ತಾ ಇದೆ. SBM ತಂಡದ 2 ಬಲಿಷ್ಠ ದಾಳಿಗಾರನ ಬಂಧನವಾಗಿದೆ. ತಂಡದ ಖಾತೆಯಲ್ಲಿ 2-0 ಪಂದ್ಯ ಸಾಗಿ ಬರ್ತಾ ಇದೆ. ಇದು ಸೆಮಿಫೈನಲ್ ಪಂದ್ಯ. ಇಲ್ಲಿ ಗೆದ್ದರೆ ನೇರವಾಗಿ ಫೈನಲ್ ಪಂದ್ಯವನ್ನ ಪ್ರವೇಶ ಮಾಡುತ್ತೀರಾ. ದಾಳಿಯಲ್ಲಿ ತಲಾಂತ ತಂಡದ ಓರ್ವ ಆಟಗಾರ 5 ಜನ ಡಿಫೆಂಡರ್ಗಳ ನಡುವೆ ಈತನ ದಾಳಿ ಆಗಮನಗೊಂಡಿದೆ. ಉತ್ತಮ ಕ್ಯಾಚ್ ಆಗಿ ಸರಿ ಇಲ್ಲದಿದ್ದ ಕಾರಣ ಅಂಕ ಎದುರಾಳಿಯ ಪಾಲಾಗುತ್ತಾ ಇದೆ. ಚುರುಕಿನ ಪಾದಚಲನೆಯೊಂದಿಗೆ ಸೆಮಿಫೈನಲ್ ಪಂದ್ಯದ ದಾಳಿಗಾರನಾಗಿ ಗುರುತಿಸಿಕೊಳ್ತಾ ಇದ್ದಾರೆ SBM ತಂಡದ ಆಟಗಾರ. ಬಲಿಷ್ಠ 7 ಜನ ಡಿಫೆಂಡರ್ಗಳ ನಡುವೆ ಯಾವುದೇ ಅಂಕವಿಲ್ಲದೆ ಮರಳಿ ಸ್ಥಾನಕ್ಕೆ ಮತ್ತೆ ತಲಾಂತ ದಾಳಿಗಾರ ಅರುಣ್. ಗಂಡ ಸಮಾಜದಲ್ಲಿ ಕಬಡ್ಡಿಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿಕೊಂಡಂತ ಓರ್ವ ಪ್ರತಿಭೆ. ಸಾಕಷ್ಟು ಜನರ ಸ್ಟೇಟಸ್ ಗಳಲ್ಲಿ ಇವರ ಕಬಡ್ಡಿ ಆಟದ ಸಾಧನೆಗಳನ್ನು ನೋಡಿದ್ದವರಿದ್ದಾರೆ ಬಂಧುಗಳ. ಅರುಣ್ ಅಂಕಿಅಂಶ ಪಟ್ಟಿಯಲ್ಲಿ ಇನ್ನೊಂದು ಅಂಕಿಅಂಶದ ಸೇರ್ಪಡೆಗೊಳ್ತಾ ಇದೆ. 4-0 ಬಂಧುಗಳೇ ಪಂದ್ಯ. ಸಾಕಷ್ಟು ರೋಚಕವಾಗಿ ನಡಿಬೇಕಾಗಿದೆ. ಇಲ್ಲಿ ಗೆದ್ದರೆ ನೇರವಾಗಿ ಫೈನಲ್ ಪಂದ್ಯ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಸಜ್ಜಾಗಿರಬೇಕು ಎಂದು ಕೋರಿಕೆಯನ್ನು ನೀಡುತ್ತಾ ಇದ್ದಾವೆ. ಕೋಕ್ತಿ ಎ ವಿರುದ್ಧವಾಗಿ ಹಾಕೋಡ್ಲು ಬಿ ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೆಯಲಿಕ್ಕಿದೆ. 2 ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿ ತಯಾರಾಗಿರಬೇಕು ಎಂದು ತಮ್ಮಲ್ಲಿ ಕೋರಿಕೆಯನ್ನು ನೀಡ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 4-0 ಪಂದ್ಯವಿದೆ. SBM ತಂಡದ 3 ಜನ ಡಿಫೆಂಡರ್ಗಳ ನಡುವೆ ತಲಾಂತ ತಂಡದ ದಾಳಿಗಾರನ ಆಗಮನವಾಗಿದೆ. ಇಲ್ಲಿ ನಿರ್ಣಾಯಕ ತೀರ್ಮಾನವೇ ಅಂತಿಮವಾಗಿರುತ್ತದೆ. ನೋಡೋಣ. ಡಿಫೆಂಡರ್ ಔಟ್. ಡಿಸೈಡ್ ರೈಟ್. ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಂಕ ತರಲೇಬೇಕು, ಇಲ್ಲವೇ ಅಲ್ಲಿಯೇ ಶರಣಾಗಲೇಬೇಕು. ಅಂಕಿಅಂಶ ಪಟ್ಟಿಯಲ್ಲಿ ಇನ್ನೊಂದು ಅಂಕಗಳು ಜಮೆಯಾಗಿದೆ. ಯಾವುದೇ ಖಾತೆಯನ್ನು ಕೂಡ SBM ತಂಡ ಪಡೆದುಕೊಂಡಿಲ್ಲ. ಪ್ರಥಮ ಸುತ್ತಿನ ಪ್ರಥಮ ಸಮಯಾರ್ಚನೆಯನ್ನ ಪಡೆದುಕೊಳ್ಳುತ್ತಾ ಇದೆ. 2 ತಂಡದಲ್ಲೂ ಕೂಡ ತುರ್ತು ಸಭೆ ನಡೀತಾವಿದೆ ಬಂಧುಗಳ. ತುರ್ತು ಸಭೆಯ ಬಳಿಕ ಪಂದ್ಯದ ಪರಿಸ್ಥಿತಿ ಏನಾದ್ರೂ ಚೇಂಜ್ ಆಗಬಹುದೇ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. 9-0 ಪಂದ್ಯವಿದೆ. SBMನ ದಾಳಿಗಾರ ಅರುಣ್ ಆಗಮನವಾಗಿದೆ. ಪ್ರವೀಣ್ ಆಗಮನವಾಗಿದೆ. ಜರ್ಸಿ ನಂಬರ್ 16 ತೊಟ್ಟಂತ ಆಟಗಾರ. 7 ಜನ ಬಲಿಷ್ಠ ಡಿಫೆಂಡರ್ಗಳ ನಡುವೆ ಮಿಡ್ ಲೈನ್ ಸಮೀಪದಲ್ಲೇ ಬಂಧನವಾಗ್ತಾ ಇದ್ದಾರೆ. ಶೂನ್ಯದಲ್ಲಿ ಪಂದ್ಯವಿದೆ. ಯಾವುದೇ ಖಾತೆ ಕೂಡ ತೆರಲಿಲ್ಲ SBM ತಂಡ. ಇದು ಸೆಮಿಫೈನಲ್ ಪಂದ್ಯ. 3 ಅಂಕ
ಏನಾಯಿತು? SBM ತಂಡಕ್ಕೆ ಮಾಟ ಮಾಡಿದವರು ಯಾರು? ಮಹೇಶನ ದಾಳಿ ಆಗಮನವಾಗಿದೆ. ಎಸ್, ಈಗ ಅಂಕ 1 ಬಂದಿದೆ. ಇನ್ನೂ ಸಮಯವಿದೆ. 1:13 ಪಂದ್ಯವಿದೆ. 4 ಜನ ಡಿಫೆಂಡರ್ಗಳ ನಡುವೆ ಈತನ ದಾಳಿ ಆಗಮನವಾಗಿದೆ. ಚುರುಕಿನ ಪಾದ ಚಲನೆಯೊಂದಿಗೆ ಪಲಾಂದ್ ತಂಡದ ಪರವಾಗಿ 13-1 ಪಂದ್ಯವಿದೆ. ಮತ್ತೆ ದಾಳಿಯಲ್ಲಿ ಮಹೇಶನ ಆಗಮನವಾಗಿದೆ. ಆರು ಜನ ಬಲಿಷ್ಠ ಡಿಫೆಂಡರ್ಗಳ ನಡುವೆ ಮಹೇಶನ ದಾಳಿ ಆಗಮನಗೊಂಡಿದೆ. ತಂಡದ ಖಾತೆಯಲ್ಲಿ 13-1 ಸಾಗಿ ಬರ್ತಾವಿದೆ. ಯಾವುದೇ ಅಂಕವಿಲ್ಲದೆ ಮರಳಿ ಸ್ಥಾನಕ್ಕೆ. ಮತ್ತೆ ದಾಳಿಯಲ್ಲಿ ಅರುಣ್ ಕಲಾಂದ್ ತಂಡದ ಪರವಾಗಿ 4 ಜನ ಡಿಫೆಂಡರ್ಗಳ ನಡುವೆ ಸಾಕಷ್ಟು ಮುನ್ನಡೆಯನ್ನ ಕಂಡುಕೊಳ್ತಾ ಇದೆ ಕಲಾಂದ್ ತಂಡ. ದಾಳಿಯಲ್ಲಿ SBM ತಂಡದ ಆಟಗಾರ ಕಲಾಂದ್ ತಂಡದ ಆಟಗಾರರೊಂದಿಗೆ 6 ಜನ ಡಿಫೆಂಡರ್ಗಳ ನಡುವೆ ಯಾವುದೇ ಅಂಕವಿಲ್ಲದೆ ಮರಳಿ ಸ್ಥಾನಕ್ಕೆ. ಎಸ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಂಕ ತರಲೇಬೇಕು, ಇಲ್ಲವೇ ಇಲ್ಲಿಯೇ ಶರಣಾಗಲೇಬೇಕು. ಅಂಕ ಬಂದಾಗಿದೆ. ಮತ್ತೆ ಡಿಸೈಡ್ ರೈಡ್ ಅಲ್ಲಿ ಪ್ರವೀಣ್ ಅನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ತಂಡದ ಖಾತೆಯಲ್ಲಿ 14-1 ಪಂದ್ಯವಿದೆ. ಎಸ್, 1 ಅಂಕ ಜಮೆಗೊಳ್ತಾ ಇದೆ SBM ತಂಡದ ಖಾತೆಯಲ್ಲಿ. 14-2 ಪಂದ್ಯವಿದೆ. 14-2 ಪಂದ್ಯ ಸಾಗಿ ಬರ್ತಾವಿದೆ. ಇದು ಸೆಮಿಫೈನಲ್ ಪಂದ್ಯ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಕರೆಯನ್ನ ರವಾನಿಸ್ತಾ ಇದ್ದಾವೆ. KMC ಕೋಕ್ತಿ ವಿರುದ್ಧವಾಗಿ ಹಾಕೋಡ್ಲು ತಂಡಗಳ ನಡುವೆ ರೋಚಕವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ಸಾಕಷ್ಟು ಪ್ರೇಕ್ಷಕರ ಪ್ರೋತ್ಸಾಹದೊಂದಿಗೆ ಪಂದ್ಯ ಸಾಗಿ ಬರಲಿಕ್ಕಿದೆ. ದಾಳಿಯಲ್ಲಿ ಪ್ರವೀಣ್ ಯಾವುದೇ ಅಂಕವಿಲ್ಲದ ವಿಶ್ರಾಂತಿಯ ಕೋರಿಕೆಯಲ್ಲಿ ಸ್ಕೋರ್ ಬೋರ್ಡ್ ತೋರ್ಸ. ಸ್ಕೋರ್ ಬೋರ್ಡ್ 14-2 ಪಂದ್ಯವಿದೆ. ದಾಳಿಯಲ್ಲಿ ಅರುಣ್ನ ಆಗಮನವಾಗಿದೆ. ರವೀಂದ್ರ ಅವರ ವೀಕ್ಷಕ ವಿವರಣೆಯನ್ನ ಮುಂದುವರಿಸಿ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ಎದೆ ಸಂಖ್ಯೆ 5 ಮಹೇಶ್ ಅವರನ್ನು ಗುರುತಿಸಿಕೊಳ್ತಾ ಇದ್ದಾವೆ. ಡೂ ಆರ್ ಡೈ ರೇಡ್ಗೆ ಬಹಳಷ್ಟು ಕಾಯ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ.
ಇನ್ನು ಕೂಡ ಬಹಳಷ್ಟು ಸಮಯ ಕೂಡ ಬಾಕಿ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಪಂದ್ಯದ ಚಿತ್ರಣವೇ ಅದಲು ಬದಲಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಎಸ್, ವಾಟ್ ಅ ಟ್ಯಾಕಲ್! ಅದ್ವಿತೀಯವಾದಂತಹ ಹಿಡಿತ, ಸಂಕಟನಾತ್ಮಕ ಫಲವನ್ನು do or die. Yes, ಎದುರಾಳಿಗೆ ಸಾಟಿ ಇಲ್ಲ ಪ್ರವೀಣ. ಸತತವಾಗಿ ತನ್ನ ತಂಡಕ್ಕೆ ಆಸರಿಯಾಗುತ್ತಿರುವಂತವನು ಎದೆ ಸಂಖ್ಯೆ 16ರ ಪ್ರವೀಣ್. ರೈಡಿಂಗ್ ಮಷೀನ್ ಅಂತ ಹೇಳಬಹುದು. ಸಮಯವನ್ನ ಕಳೆಯುವಂತಹ ನಿಟ್ಟಿನಲ್ಲಿ ಸ್ಪರ್ಧೆ ನಡೀತಾ ಇದೆ. ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಜೊತೆಗೆ ಪ್ರಥಮ ಸುತ್ತಿನ ಮುಕ್ತಾಯದ ಫೈನಲ್ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ತಾ ಇದ್ದಾವೆ ಬಂಧುಗಳ. ಪಂದ್ಯದ ಖಾತೆಯಲ್ಲಿ 15-4 ಪಂದ್ಯವಿದೆ ಬಂಧುಗಳ. ಎಸ್ಬಿಎಫ್ ತಂಡ ಸಾಕಷ್ಟು ಹಿನ್ನಡೆಯಲ್ಲಿ ಗುರುತಿಸಿಕೊಳ್ತಾ ಇದೆ. ಮತ್ತೆ ದಾಳಿಯಲ್ಲಿ ಪ್ರವೀಣ್ 4 ಜನ ಡಿಫೆಂಡರ್ಗಳ ನಡುವೆ ಯಾವುದೇ ಅಂಕವಿಲ್ಲದ ಮರಳಿ ಸ್ಥಾನಕ್ಕೆ ಜರ್ಸಿ ನಂಬರ್ 8 ತೊಟ್ಟಂತ ಆಟಗಾರ ಕಲಾಂದ್ ತಂಡದ ಪರವಾಗಿ ಬಲಿಷ್ಠವಾದಂತ ಹಿಡಿತ. ಎಸ್ಬಿಎಂ ತಂಡದಲ್ಲಿ ಕಳೆದ ಬಾರಿ ಜಿಪಿಎಲ್ ಪಂದ್ಯ ನಡೆದಿತ್ತು. ಆ ಒಂದು ಪಂದ್ಯದಲ್ಲಿ ನವೀನ್ ಎನ್ನತಕ್ಕಂತ ಹುಡುಗ ಜಿಪಿಎಲ್ ಪಂದ್ಯದಲ್ಲಿ ಬೆಸ್ಟ್ ಡಿಫೆಂಡರ್ ಅವಾರ್ಡ್ ಅನ್ನು ಪಡೆದುಕೊಂಡಂತಹ ನವೀನ್ ಈಗ ಎಸ್ಬಿಎಂ ತಂಡದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಇವತ್ತಿನ ದಿನ ಏನಾಯ್ತು ಎನ್ನುವುದೇ ಗೊತ್ತಾಗ್ತಾ ಇಲ್ಲ. ಸೆಮಿಫೈನಲ್ ಪಂದ್ಯ ಸಾಕಷ್ಟು ಹಿನ್ನಡೆಯಲ್ಲಿ ಗುರುತಿಸಿಕೊಳ್ತಾ ಇದೆ ಎಸ್ಬಿಎಂ. ಮುಂದಿನ ಪಂದ್ಯಕ್ಕೆ ಮತ್ತೊಮ್ಮೆ ಕರೆಯನ್ನ ರವಾನಿಸ್ತಾ ಇದ್ದಾವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಕೆಎಂಸಿ ವಿರುದ್ಧವಾಗಿ ಹಾಕೋಡ್ಲು ಬಿ ತಂಡಗಳ ನಡುವೆ ರೋಚಕವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ಡಿಸೈಡ್ ರೈಡ್ ಅಲ್ಲಿ ಮಹೇಶ್ ನನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. 3 ಜನ ಡಿಫೆಂಡರ್ಗಳ ನಡುವೆ ಈತನ ದಾಳಿ ಆಗಮನಗೊಂಡಿದೆ. ಅಂಕ ತರ್ತಾರೋ ಇಲ್ಲವೋ, ಹಿಡಿತಾ ಏನೋ ಆಗಿದೆ, ಆದರೆ ಮತ್ತೆ ಚಾನ್ಸ್ ಇದೆ. ನೋಡೋಣ. ರೈಡ್ ಔಟ್. ಸಾಕಷ್ಟು ಶ್ರಮವನ್ನ ಪಟ್ಟಿದ್ರು, ಆದ್ರೆ ಆ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿಲ್ಲ. 17-5 ಪಂದ್ಯವಿದೆ. ದಾಳಿಯಲ್ಲಿ ಮಂಜು ಬೆಳಕೆಯ ಪರಿಸರದ ಹುಡುಗ ಕಲಾಂದ್ ತಂಡದ ಆಟಗಾರರೊಂದಿಗೆ ಗುರುತಿಸಿಕೊಳ್ತಾ ಇದ್ದಾರೆ. ಮಂಜು 17-5 ಪಂದ್ಯವಿದೆ. ದಾಳಿಯಲ್ಲಿ ಪ್ರವೀಣ್ 4 ಜನ ಡಿಫೆಂಡರ್ಗಳ ನಡುವೆ ಡಿಸೈಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಅಂಕ ತರಲೇಬೇಕು ಇಲ್ಲವೇ ಇಲ್ಲಿಯೇ ಶರಣಾಗಲೇಬೇಕು ಎನ್ನುವಂತೆ ದಾಳಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. 6 ಜನ ಡಿಫೆಂಡರ್ಗಳ ನಡುವೆ ಇನ್ನು ಕೇವಲ 2 ಪಂದ್ಯಾವಳಿಗಳು ಮಾತ್ರ ಬಾಕಿ ಉಳಿದಿದೆ ಬಂಧುಗಳೇ. ಫೈನಲ್ ಪಂದ್ಯ ತನಕ ಕೂಡ ಎಲ್ಲ ಪ್ರೇಕ್ಷಕರು ಕೂಡ ಪಂದ್ಯವನ್ನ ವೀಕ್ಷಣೆ ಮಾಡಿ ಎನ್ನುವುದೇ ಕೋರಿಕೆ. ಇನ್ನೇ ನಡೆಯುವಂತಹ ಪಂದ್ಯಗಳು ಸಾಕಷ್ಟು ಅದ್ದೂರಿಯಾಗಿ ನಡೀಲಿಕ್ಕಿದೆ. ಎಸ್
ಅಂಕಿಅಂಶ ಪಟ್ಟಿಯಲ್ಲಿ ಜಮೆಗೊಂಡಿದೆ. 19-6 ಪಂದ್ಯವಿದೆ. ಮತ್ತೆ ದಾಳಿಯಲ್ಲಿ ಅರುಣ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ ತಲಾಂದ್ ತಂಡದ ಪರವಾಗಿ. ಒಂದು ನಿಧಾನಗತಿಯ ಆಟದ ಮುಖೇನವಾಗಿ ಅರುಣ್ ಎರಡೂ ತಂಡದ ಕಪ್ತಾನ್ಗಳ ಗಮನಕ್ಕೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. 5 ನಿಮಿಷದ ಆಟದ ಅವಕಾಶಗಳು ಮಾತ್ರ ಉಳಿದಿದೆ ಅಂತ. ರೈಡ್ ಔಟ್. SBM ತಂಡ ಸೆಮಿಫೈನಲ್ ನಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಪಡೆದುಕೊಂಡರೂ ಕೂಡ ಇವತ್ತಿನ ದಿನ ಅದ್ದೂರಿಯ ಕಬಡ್ಡಿಯ ಪಂದ್ಯಕೂಟವನ್ನು ಆಯೋಜನೆ ಮಾಡಿದ್ರಿ. ಖಂಡಿತವಾಗಿಯೂ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಅಭಿಮಾನಿಗಳ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ದಾಳಿಯಲ್ಲಿ ಮಹೇಶ್ ಡಿಸೈಡ್ ರೈಟ್, ಡೂ ಆರ್ ಡೈ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. ಎರಡೂ ತಂಡದ ಕಪ್ತಾನ್ ಗಮನಕ್ಕೆ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ. ಎಸ್, 1 ಅಂಕವನ್ನ ಪಡೆದುಕೊಳ್ತಾ ಇದ್ದಾರೆ ಅರುಣ್. ಮತ್ತೆ ದಾಳಿಯಲ್ಲಿ ಮಹೇಶ್. ಒಂದು ಅಂಕ ಜಮೆಗೊಳ್ತಾ ಇದೆ SBM ತಂಡಕ್ಕೆ. 21-7 ಪಂದ್ಯವಿದೆ. 21-7 ಪಂದ್ಯ ಬರ್ತಾ ಇದೆ. ಎರಡೂ ತಂಡದ ನಾಯಕನ ಗಮನಕ್ಕೆ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ. ಗೆಲ್ಲುತ್ತೇನೆ ಎಂದು ಬಂದವನು ಸೋಲಿಗೂ ಕೂಡ ಸಿದ್ಧನಾಗಬೇಕು. ನಾವು ಗೆದ್ದರೆ ನಿಮಗೊಂದು ಪಾಠ, ನೀವು ಗೆದ್ದರೆ ನಮಗೊಂದು ಪಾಠ. ಸೋಲು ಗೆಲುವು. ದಾಳಿಯಲ್ಲಿ ಮತ್ತೆ ಪ್ರವೀಣ ಆಗಮನವಾಗಿದೆ. 5 ಜನ ಡಿಫೆಂಡರ್ಗಳ ನಡುವೆ ಈತನ ಬಂಧನವಾಗ್ತಾ ಇದೆ. ಎರಡೂ ತಂಡದ ನಾಯಕನ ಗಮನಕ್ಕೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತೆ. ನಾಲ್ಕು ಜನ ಡಿಫೆಂಡರ್ಗಳ ನಡುವೆ ದಾಳಿಯಲ್ಲಿ ಪ್ರವೀಣ ಆಗಮನವಾಗಿದೆ. ಬಲಿಷ್ಠ ದೇಹವನ್ನ ಹೊಂದಿರುವಂತ ಆಟಗಾರ. ಅಂಕವಂತೂ ಬಂದಾಗಿದೆ. ಪ್ರವೀಣ್ ಮೊದಲೇ ರೈಡಿಗೆ ಹೋಗಬೇಕಿತ್ತು, ಸಾಕಷ್ಟು ಅಂಕ ಗಳಿಸ್ತಿದ್ರೇನೋ. ಹೋಗಿದ್ದ ಪ್ರಥಮ ರೈಡಿನಲ್ಲೇ 1 ಅಂಕವನ್ನ ಗಳಿಸಿಕೊಂಡಾಗಿದೆ ಪ್ರವೀಣ್. 22-8 ಪಂದ್ಯವಿದೆ. ಎರಡೂ ತಂಡದ ನಾಯಕನ ಗಮನಕ್ಕೆ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆಯಂತೆ. ದಾಳಿಯಲ್ಲಿ ಮತ್ತೆ ಪ್ರವೀಣ್ ಕಳೆದ ರೈಡಲ್ಲಿ 1 ಅಂಕಗಳನ್ನ ಗಳಿಸಿದ ಹುಮ್ಮಸ್ಸಿನಿಂದ 5 ಜನ ಡಿಫೆಂಡರ್ಗಳ ನಡುವೆ ಈಗ ಡಿಸೈಡ್ ರೈಡ್ ಅಲ್ಲಿ